ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ತುಂಬಾ ವಿದ್ಯಾರ್ಥಿಗಳು KCET 2024 ಇದರ ಲೇಟೆಸ್ಟ್ ಅಪ್ಡೇಟ್ ಅನ್ನ ಕೊಡಿ ಅಂತ ಹೇಳ್ತಾ ಇದ್ರು. ಯಾಕಂತ ಹೇಳಿದ್ರೆ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಏನು ಬಂದಿತ್ತು ಅದರ ನಂತರ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ, ರೀ ಎಕ್ಸಾಮ್ ಆಗುತ್ತಾ, ಈ ರೀತಿ ಪ್ರಶ್ನೆಗಳು ವಿದ್ಯಾರ್ಥಿಗಳು ಇತ್ತದಕ್ಕೋಸ್ಕರ. ಸರಿ, ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ ನಮ್ಮ ಕೇದವರು ಈ ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ನಂತರ ಬಯಾಲಜಿ ಈ ಎಲ್ಲ ವಿಷಯಗಳಲ್ಲಿ ಔಟ್ ಆಫ್ ಸಿಲೆಬಸ್ ಏನು ಕ್ವಶನ್ಸ್ ಬಂದಿದೆ ಅಂತ ನಿಮ್ಗೆ ಅನ್ಸುತ್ತೆ, ಅದಕ್ಕೆ ಸಂಬಂಧಿಸಿದಂತೆ ರಿಪೋರ್ಟ್ ಮಾಡೋದಕ್ಕೆ ಅಥವಾ ಆಬ್ಜೆಕ್ಷನ್ ಅನ್ನ ಸಲ್ಲಿಸಲಿಕ್ಕೆ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಈಗಾಗಲೇ ತುಂಬಾ ವಿದ್ಯಾರ್ಥಿಗಳು ಆಬ್ಜೆಕ್ಷನ್ ಅನ್ನ ಸಲ್ಲಿಸಿದ್ದಾರೆ. ನಂತರ ಈಗ ಹೊಸದಾಗಿ ಬಂದಿರುವಂತಹ ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಈಗ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಇದು ಬಂದಿದೆ, ಅದು ಎಷ್ಟು ಕ್ವಶನ್ ಬಂದಿದೆ, ಸೊ ಅದಕ್ಕೆ ಸಂಬಂಧಿಸಿದಂತೆ ಅದೇ ರೀತಿ ಈಗ ಔಟ್ ಆಫ್ ಸಿಲೆಬಸ್ ಕ್ವಶನ್ ತುಂಬಾ ಬಂದಿರೋ ಕಾರಣಕ್ಕಾಗಿ ಮುಂದೆ ಯಾವ ರೀತಿ ಡಿಸಿಷನ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಲ್ವಾ, ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತಾರೆ, ಅದು ಕನ್ಫರ್ಮ್ ಆಗಿದೆಯಾ ಅಂತ. ಇದುವರೆಗೆ ಏನು ಕನ್ಫರ್ಮ್ ಆಗಿಲ್ಲ. ಹಾಗೆ ರೀ ಎಕ್ಸಾಮ್ ಆಗತ್ತ ಅಂತ ಹೇಳಿದ್ರು, ಅದು ಕೂಡ ಇದುವರೆಗೆ ಕನ್ಫರ್ಮ್ ಆಗಿಲ್ಲ. ಈಗ ಸದ್ಯ ನಡೀತಿರುವಂತಹ ಪ್ರೊಸೀಜರ್ ಏನಂತ ಹೇಳಿದ್ರೆ, ತಜ್ಞರ ತಂಡ ಅಥವಾ ಎಕ್ಸ್ಪರ್ಟ್ ಟೀಮ್ ಅನ್ನ ಮಾಡಿ, ಸಬ್ಜೆಕ್ಟ್ ವೈಸ್ ಎಕ್ಸ್ಪರ್ಟ್ ಟೀಮ್ ಅನ್ನ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ಈಗ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ಬಂದಿದ್ರೆ ಎಷ್ಟು ಕ್ವಶನ್ ಬಂದಿದೆ, ಅದರ ಅದೇ ಮುಂದೆ ಯಾವ ರೀತಿ ಡಿಸಿಷನ್ ತೆಗೆದುಕೊಂಡ್ರೆ ಎಲ್ರಿಗೂ ಕೂಡ ಒಳ್ಳೇದಾಗತ್ತೆ ಅಥವಾ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗತ್ತೆ. ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಕೇದವರು ಡಿಸಿಷನ್ ಅನ್ನ ಕೊಡ್ತಾರೆ. ಅಲ್ಲಿವರೆಗೂ ವೇಟ್ ಮಾಡಬೇಕು. ನಂತರ ಅಫಿಷಿಯಲ್ ಕೀ ಆನ್ಸರ್ಸ್ ಏನಿದೆ ಅದು ಕೂಡ ಇದುವರೆಗೆ ರಿಲೀಸ್ ಮಾಡಿಲ್ಲ. ಯಾವಾಗ ಬರ್ಬೋದು ಅಂತ ಅಂದ್ರೆ ಜಸ್ಟ್ ನನ್ನ ಅನಿಸಿಕೆಯನ್ನು ಹೇಳೋದಾದ್ರೆ, ಈಗ ಏಪ್ರಿಲ್ 27ರವರೆಗೆ ಆಬ್ಜೆಕ್ಷನ್ ಅನ್ನ ಸಲ್ಲಿಸಲಿಕ್ಕೆ ಆಪ್ಷನ್ ಅನ್ನ ಕೊಟ್ಟಿದ್ರು ಯಾರು ನಮ್ಮ ಕೇದವರು. ಸೊ ಏಪ್ರಿಲ್ 27ರ ನಂತರ ಏಪ್ರಿಲ್ 28 ಹಾಗೆ ಅಫಿಷಿಯಲ್ ಕೀ ಆನ್ಸರ್ ಬರಬಹುದು. ನಂತರ ರಿಸಲ್ಟ್ ಯಾವಾಗ ಬರುತ್ತೆ ಇದನ್ನು ಕೂಡ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಏನು ಗೊತ್ತಾ, ಈಗ ಹಿಂದಿನ ವರ್ಷಗಳಲ್ಲಿ ಎಕ್ಸಾಮ್ ಆದ 15ರಿಂದ 20 ದಿನಗಳ ಒಳಗಡೆ KCET ರಿಸಲ್ಟ್ ಕೊಡ್ತಿದ್ರು. ಬಟ್ ಈ ವರ್ಷ ಹಾಗಾಗಲ್ಲ. ಯಾಕಂತ ಹೇಳಿದ್ರೆ ಈಗ ಔಟ್ ಆಫ್ ಸಿಲೆಬಸ್ ಕ್ವಶನ್ ಏನು ಬಂದಿತ್ತು ಅದೇ ಇದುವರೆಗೆ ಕ್ಲಿಯರ್ ಆಗಿಲ್ಲ. ಅಂದ್ರೆ ಎಷ್ಟು ಕ್ವಶನ್ ಔಟ್ ಆಫ್ ಸಿಲೆಬಸ್ ಬಂದಿದೆ, ಔಟ್ ಆಫ್ ಸಿಲೆಬಸ್ ಬಂದಿದ್ದಕ್ಕೆ ಯಾವ ರೀತಿ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ ಅಥವಾ ಯಾವ ನಿರ್ಧಾರವನ್ನು ಕೇದವರು ತೆಗೆದುಕೊಳ್ತಾರೆ ಇದೇ ಇದುವರೆಗೆ ಕ್ಲಿಯರ್ ಆಗಿಲ್ಲ. ನಂತರ ಅಫಿಷಿಯಲ್ ಕೀ ಆನ್ಸರ್ಸ್ ಅದು ಕೂಡ ಫೈನಲ್ ಆಗಿಲ್ಲ. ಯಾಕಂತ ಹೇಳಿದ್ರೆ ಅಫಿಷಿಯಲ್ ಕೀ ಆನ್ಸರ್ಸ್ ಏನಿದೆ ಅದನ್ನ ರಿಲೀಸ್ ಮಾಡ್ತಾರೆ, ಅದರ ನಂತರ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಅಫಿಷಿಯಲ್ ಕೀ ಆನ್ಸರ್ಸ್ ಇದುವರೆಗೆ ಬಂದಿಲ್ಲ ಅಂತ ಹೇಳಿದ್ರೆ ಇವ್ಯಾಲ್ಯೂಯೇಷನ್ ಕೂಡ ಅಂದ್ರೆ ನಿಮ್ಮ ಪೇಪರ್ ಅದನ್ನು ಚೆಕ್ ಮಾಡ್ತಾರೆ. ಡಿವೈಸ್ ಇರುತ್ತೆ ಒಂದು, ಅದ್ರ ಮೂಲಕ ಸ್ಕ್ಯಾನ್ ಮಾಡಿ ಚೆಕ್ ಮಾಡಲಾಗುತ್ತೆ. ಅದು ಕೂಡ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಸೊ ಮೊದಲಿಗೆ ಈ ಔಟ್ ಆಫ್ ಸಿಲೆಬಸ್ ಕ್ವಶನ್ಗೆ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ವಿದ್ಯಾರ್ಥಿಗಳಿಗೆ ಯಾವ ರೀತಿ ನ್ಯಾಯವನ್ನು ಒದಗಿಸ್ತಾರೆ ಅದು ಮೊದಲು ಅನೌನ್ಸ್ ಆಗಬೇಕು. ಅದರ ನಂತರ ರಿಸಲ್ಟ್ ಯಾವಾಗ ಅಂತ ಸ್ವಲ್ಪ ಐಡಿಯಾ ಸಿಗುತ್ತೆ. ಅಲ್ಲಿವರೆಗೆ ಐಡಿಯಾ ಕೂಡ ಸಿಗಲ್ಲ ಅದಕ್ಕೋಸ್ಕರ. ನಂತರ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ಒಂದು ಮಾತ್ರ.